ಮನೆ ಏಳಿಗೆ ಆಗದೇ ಇರಲು ಕಾರಣಗಳು. ಮನೆಯಲ್ಲಿ ದಾರಿದ್ರ್ಯ ವಕ್ಕರಿಸಲು ಬಹು ಮುಖ್ಯ ಕಾರಣಗಳು. ಇದು ಮನೆ ಮಂದಿಯೆಲ್ಲ ತಿಳಿದುಕೊಳ್ಳಬೇಕಾದ ಮಾಹಿತಿ. ತಪ್ಪದೇ ತಿಳಿಯಿರಿ. ನಾವು ಎಲ್ಲೇ ಹೋಗಲಿ, ಎಷ್ಟೇ ವೈಭವಯುತ ಸ್ಥಾನದಲ್ಲಿ ಕಳೆದರೂ ಅತ್ಯಂತ ಸಂತೋಷ ಮತ್ತು ನೆಮ್ಮದಿ ಸಿಗುವ ಸ್ಥಾನವೆಂದರೆ ಅದು ಮನೆಯಲ್ಲಿ ಮಾತ್ರ. ಎಷ್ಟೇ ಕಷ್ಟಪಟ್ಟು ದುಡಿದರೂ ಮನೆಯ ಏಳಿಗೆ ಆಗುತ್ತಿಲ್ಲ, ಅಭಿವೃದ್ಧಿ ಆಗುತ್ತಿಲ್ಲ ಎಂದು ಚಿಂತೆ ಮಾಡುತ್ತಿರುವಿರಾ? ಈ ವಿಷಯಗಳನ್ನು ತಿಳಿದುಕೊಳ್ಳಿ ಮತ್ತು ಈ ತಪ್ಪುಗಳನ್ನು ಯಾವತ್ತಿಗೂ ಮಾಡಲೇಬೇಡಿ. ಎಚ್ಚರ ಸ್ನೇಹಿತರೆ, ಅದಕ್ಕೂ ಮೊದಲು ನೀವು ನಿಮ್ಮ ಮನೆಯ ಏಳಿಗೆಯನ್ನು ಬಯಸುವುದಾದರೆ, ನೆಮ್ಮದಿಯ ಜೀವನ ಬಯಸುವುದಾದರೆ, ಶ್ರೀ ಲಕ್ಷ್ಮೀನಾರಾಯಣ ಆಶೀರ್ವಾದವು ನಿಮ್ಮ ಮೇಲೆ ಸದಾ ಇರಬೇಕು ಎಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ MRHH ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ಎಂದು ಬರೆಯಿರಿ. ವಾಲೆಟ್ನಲ್ಲಿ ಚಿಲ್ಲರೆ ಹಣ ಮತ್ತು ನೋಟುಗಳನ್ನು ಒಟ್ಟಿಗೆ ಇಡುವುದು, ದೇವಸ್ಥಾನದಲ್ಲಿ ದಾನ ಮಾಡದೆ ಊಟ ಮಾಡಿ ಬರುವುದು, ನಾಗಪೂಜೆ ಮಾಡುವ ಪದ್ಧತಿ ಅನುಸರಿಸದೇ ಇರುವುದು, ಹರಕೆ ಮಾಡಿ ನೆನಪಿದ್ದರೂ ತೀರಿಸದೆ ಮುಂದಕ್ಕಾಕುವುದು, ಮನೆಯನ್ನು ಅಶುದ್ಧವಾಗಿ ಇಡುವುದು, ವಸ್ತುಗಳನ್ನು ಸರಿಯಾಗಿ ಇಡದೆ ಅತ್ತ ಇತ್ತ ಚೆಲ್ಲುವುದು, ಹೊತ್ತು ಮುಳುಗಿ ಕತ್ತಲಾದರೂ ಮನೆಯ ದೀಪ ಹಚ್ಚದೆ ಕತ್ತಲಲ್ಲಿ ಇರುವುದು, ದೇವರ ಮುಂದೆ ದೀಪ ಹಚ್ಚದೆ ಇರುವುದು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ವಾತಾವರಣ ಉಂಟಾಗುತ್ತದೆ. ದಿನನಿತ್ಯ ಸ್ನಾನ ಮಾಡದೆ ಹಾಗೆ ಇರುವುದು, ಕೊಳಕು ಮತ್ತು ಹರಿದ ಬಟ್ಟೆಯನ್ನು ಧರಿಸುವುದು, ಸಂಜೆ ಹೊತ್ತು ಬಟ್ಟೆಗಳನ್ನು ಒಗೆಯುವುದು, ರಾತ್ರಿಯಿಡೀ ಒಣಗಿದ ಬಟ್ಟೆಗಳನ್ನು ತೆಗೆಯದೆ ಅಲ್ಲೇ ಬಿಡುವುದು, ಮನೆಯ ಹಿರಿಯರನ್ನು ನೋಯಿಸುವುದು, ಮನೆಯ ಹೆಣ್ಣು ಮಕ್ಕಳಿಗೆ ಅರಿಶಿಣ ಕುಂಕುಮ ಕೊಡದೆ ಕಣ್ಣೀರನ್ನು ಹಾಕಿಸುವುದು, ದುಡ್ಡನ್ನು ಹಾಸಿಗೆಯ ಮೇಲೆ ಇಟ್ಟು ಎಣಿಸುವುದು, ಮನೆ ಹೆಣ್ಣು ಮಕ್ಕಳು ಯಾವಾಗಲೂ ಕಣ್ಣೀರು ಸುರಿಸುವುದು, ಊಟಕ್ಕೆ ನಮಸ್ಕರಿಸದೆ ಹಾಗೆ ತಿನ್ನುವುದು, ಊಟ ಮಾಡಿದ ನಂತರ ತಟ್ಟೆಯೊಳಗೆ ಕೈ ತೊಳೆಯುವುದು, ಊಟದ ತಟ್ಟೆಯನ್ನು ತೊಡೆಯ ಮೇಲೆ ಅಥವಾ ಕೈಯಲ್ಲಿ ಹಿಡಿದು ತಿನ್ನುವುದು, ಸ್ನಾನ ಮಾಡಿದ ನಂತರ ತಲೆ ಕೂದಲನ್ನು ಕಟ್ಟದೆ ಹಾಗೆ ಬಿಟ್ಟುಕೊಂಡು ಪೂಜೆ ಮಾಡುವುದು, ಸ್ನಾನ ಮಾಡಿದ ನಂತರ ಬಕೆಟನ್ನು ಖಾಲಿ ಬಿಟ್ಟು ಬರುವುದು, ಪೊರಕೆಯನ್ನು ಕಾಲಿನಿಂದ ತುಳಿಯುವುದು, ಚಪ್ಪಲಿಯನ್ನು ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಮುಖ ಮಾಡಿ ನಿಲ್ಲಿಸುವುದು, ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆ ಮಡಿಸದೆ ಹಾಗೆ ಬಿಡುವುದು, ಊಟ ಮಾಡುವಾಗ ದೊಡ್ಡದಾಗಿ ಶಬ್ದ ಮಾಡಿ ತಿನ್ನುವುದು, ತಲೆ ಸ್ನಾನ ಮಾಡದೆ ತುಳಸಿ ಗಿಡವನ್ನು ಮುಟ್ಟುವುದು, ಮನೆಯಲ್ಲಿ ಉಪ್ಪಿನ ಡಬ್ಬವನ್ನು ಖಾಲಿ ಇರಿಸುವುದು, ಅಡಿಗೆ ಮಾಡಿದ ಪಾತ್ರೆಗಳನ್ನು ಮುಚ್ಚದೇ ಇರುವುದು, ಹೊರಗಿನಿಂದ ಬಂದ ಮೇಲೆ ಕೈಕಾಲು ತೊಳೆಯದೆ ಮನೆಯೆಲ್ಲ ಓಡಾಡುವುದು, ಮನೆ ದೇವರ ಪೂಜೆ ಸರಿಯಾಗಿ ಮಾಡದೇ ಇರುವುದು, ವರ್ಷಕ್ಕೊಮ್ಮೆಯಾದರೂ ಮನೆ ದೇವರ ದರ್ಶನ ಮಾಡದೇ ಇರುವುದು, ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ನಮಸ್ಕರಿಸದೇ ಇರುವುದು, ಸಂಜೆ ದೀಪ ಹಚ್ಚುವ ಸಮಯದಲ್ಲಿ ಮೊಬೈಲ್ ಮತ್ತು ಟಿವಿಯನ್ನು ವೀಕ್ಷಿಸುತ್ತಾ ಕೂತಿರುವುದು, ಸ್ನಾನ ಮಾಡದೆ ಒಲೆ ಹಚ್ಚುವುದು, ಒಲೆ ಹಚ್ಚುವ ಮುನ್ನ ನಮಸ್ಕರಿಸದೇ ಇರುವುದು, ಪ್ರತಿದಿನ ಮನೆಯ ಮುಂದೆ ಬಾಗಿಲು ಸಾರಿಸಿ ಯಾರು ರಂಗೋಲಿ ಇಡುತ್ತಾರೋ ಅಲ್ಲಿ ಲಕ್ಷ್ಮಿ ವಾಸಸ್ಥಾನ ಇರುತ್ತದೆ. ಯಾರು ಮನೆಯ ಬಾಗಿಲು ಸಾರಿಸುವುದಿಲ್ಲ, ರಂಗೋಲಿ ಇಡುವುದಿಲ್ಲ, ಅಲ್ಲಿ ಜ್ಯೇಷ್ಠಾಲಕ್ಷ್ಮಿ ವಾಸಸ್ಥಾನವಿದ್ದು ಅಲ್ಲಿ ಮಹಾಲಕ್ಷ್ಮಿ ಇರುವುದಿಲ್ಲ. ಮನೆಗೆ ಬಂದವರನ್ನು ಒಳಗೆ ಕರೆದು ಆದರಿಸುವವರ ಮನೆಯಲ್ಲಿ ಲಕ್ಷ್ಮಿ ಇರುತ್ತಾಳೆ. ಮನೆಗೆ ಬಂದವರನ್ನು ಒಳಗೆ ಕರೆಯದೆ ಮಾತನಾಡಿಸದೇ ಇರುವವರ ಮನೆಯಲ್ಲಿ ಲಕ್ಷ್ಮಿ ಇರುವುದಿಲ್ಲ. ಮನೆಗೆ ಬಂದ ಹೆಂಗಸರಿಗೆ ಅರಿಶಿಣ ಕುಂಕುಮ ಹೂವು ತಾಂಬೂಲ ಕೊಡುವವರ ಮನೆಯಲ್ಲಿ ಲಕ್ಷ್ಮಿ ಇರುತ್ತಾಳೆ. ಏನೂ ಕೊಡದೆ ಹಾಗೇ ಕಳುಹಿಸಿದರೆ ಅಲ್ಲಿ ಜ್ಯೇಷ್ಠಾಲಕ್ಷ್ಮಿ ವಾಸಸ್ಥಾನವಿರುತ್ತದೆ. ಪ್ರತಿದಿನ ಊಟ ಮಾಡುವಾಗ ಅನ್ನಕ್ಕೆ ಕೈ ಮುಗಿದು ಊಟ ಮಾಡುವವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ. ಊಟ ಮಾಡುವಾಗ ಕೋಪ ಮಾಡಿಕೊಂಡು ಊಟವನ್ನು ನಿಂದಿಸಿ ಊಟ ಮಾಡುವವರ ಮನೆಯಲ್ಲಿ ಲಕ್ಷ್ಮಿ ಇರುವುದಿಲ್ಲ. ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ, ದ್ವಾದಶಿ ಇತ್ಯಾದಿ ದಿನಗಳನ್ನು ಬಿಟ್ಟು ಉಳಿದ ದಿನಗಳಂದು ದೇವರ ವಿಗ್ರಹ ಕಳಶವನ್ನು ಶುದ್ಧ ಮಾಡುವವರ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ. ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ, ದ್ವಾದಶಿ ಇತ್ಯಾದಿ ದಿನಗಳಂದು ದೇವರ ವಿಗ್ರಹ ಕಳಶವನ್ನು ಶುದ್ಧಿ ಮಾಡಿದರೆ ಆ ಮನೆಯನ್ನು ಲಕ್ಷ್ಮಿ ತೊರೆಯುತ್ತಾಳೆ.
ರಾತ್ರಿಯ ಸಮಯ ಮಾತ್ರ ನಿದ್ದೆ ಮಾಡಿದರೆ ಒಳ್ಳೆಯದು. ಮುಸ್ಸಂಜೆಯಲ್ಲಿ ನಿದ್ದೆ ಮಾಡುತ್ತಿದ್ದರೆ ಒಳ್ಳೆಯದಲ್ಲ, ಅದು ದಾರಿದ್ರ್ಯ. ಪೂಜಾ ಕಾಲದಲ್ಲಿ ರೇಷ್ಮೆ ವಸ್ತ್ರ, ಶ್ವೇತವಸ್ತ್ರ, ಸೀರೆ ಉಟ್ಟು ಪೂಜೆ ಮಾಡುವವರ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ನೆಲೆಸಿರುತ್ತಾಳೆ. ಯಾರನ್ನು ದ್ವೇಷಿಸಬೇಡಿ, ಯಾರನ್ನು ಕಣ್ಣೀರು ಹಾಕಿಸಬೇಡಿ, ಯಾರಿಗೂ ಶಾಪ ಹಾಕಬೇಡಿ, ಯಾರನ್ನು ಹಿಂಸಿಸಬೇಡಿ, ಯಾರನ್ನು ಅವಮಾನಿಸಬೇಡಿ, ಯಾರನ್ನು ಕೂಡ ಕೀಳಾಗಿ ಕಾಣಬೇಡಿ. ಲಕ್ಷ್ಮಿ ನೆಲೆಸುವುದಿಲ್ಲ.